ಎಲ್ಲರಿಗೂ ನಮಸ್ಕಾರ. ರಾಯರ ಕಿಚನ್ಗೆ ಸ್ವಾಗತ. ಇವತ್ತು ನಮ್ಮ ಆರೋಗ್ಯಕ್ಕೆ ತುಂಬ ಬೇಕಾಗಿರುವಂತಹ ಸೀಡಿದು. ಆ ಸೀಡನ್ನು ಬಳಸ್ಕೊಂಡು ಒಂದು ಪಾಯಸವನ್ನು ಮಾಡೋದು ಹೇಗೆ ಅಂತ ನೋಡೋಣ. ಇದರ ಹೆಸರು ಆಳ್ವಿ ಬೀಜ ಅಂತ. ಇದನ್ನು ಇಂಗ್ಲೀಷಲ್ಲಿ ಹಲೀಮ್ ಸೀಡ್ಸ್ ಅಂತ ಕೂಡ ಕರೀತಾರೆ. ಇದು ಎಲ್ಲ ಸ್ಟೋರ್ಸ್ಗಳಲ್ಲಿ ಸಿಗುತ್ತೆ, ಇಲ್ಲಾಂದರೆ ಆನ್ಲೈನಲ್ಲಿ ಕೂಡ ಸಿಗತ್ತೆ. ಈ ಬೀಜವನ್ನು ರಾತ್ರಿ 1 ಚಮಚ ಒಂದು ಬಟ್ಲಿಗೆ ಹಾಕ್ಕೋಬೇಕಾಗತ್ತೆ. ಅದನ್ನು ನೀರಲ್ಲಿ ಓವರ್ನೈಟ್ ನೆನಿಲಿಕ್ಕೆ ಬಿಡಬೇಕಾಗತ್ತೆ. ನೋಡಿ, ಬೀಜ ಹಾಕ್ಕೊಂಡು ನೀರು ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ರಾತ್ರಿ ಪೂರ ಹಾಗೇ ಬಿಡಬೇಕಾಗತ್ತೆ. ಹಾಗೆಯೇ ಈ ಪಾಯಸ ಮಾಡಲಿಕ್ಕೆ ಏನೆಲ್ಲ ಬೇಕು ನೋಡ್ಕೊಂಡು ಬರೋಣ. ತುಪ್ಪ ತೊಗೊಂಡಿದ್ದೀನಿ. ರಾತ್ರಿ ನೆನೆಸಿರುವಂತಹ ಆಳ್ವಿ ಬೀಜವನ್ನು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಜೆಲ್ ರೀತಿಯಾಗಿರುತ್ತೆ. ಹಾಗೆಯೇ ಹಾಲು ಮತ್ತು ಬೆಲ್ಲವನ್ನು ತೊಗೊಂಡಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ನೆನೆಸಿಟ್ಕೊಂಡಂತಹ ಆಳ್ವಿ ಬೀಜವನ್ನು ಹಾಕ್ಕೊಂಡಿದ್ದೀನಿ. 1 ಕಪ್ಪು ಮತ್ತು ನೀರನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಬೇಕು. ನೀರಿನ ಅಂಶ ಎಲ್ಲ ಹೋಗಿ ಬೀಜಗಳು ಸ್ವಲ್ಪ ದಪ್ಪ ಆಗುತ್ತೆ, ಅಲ್ಲಿವರೆಗೂ ಇದನ್ನು ಕುದಿಸ್ಬೇಕಾಗತ್ತೆ. ಇದರಿಂದ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದನ್ನು ಉತ್ತರ ಕರ್ನಾಟಕ ಕಡೆಯೆಲ್ಲ ತುಂಬಾ ಹೆಚ್ಚಾಗಿ ಬಳಸ್ತಾರೆ. ನಮ್ಮ ಹಿರಿಯರು ಇದನ್ನು ಪ್ರತಿದಿನ ಬಳಸ್ತಾ ಇದ್ದರು. ನೋಡಿ, ಈಗ ಇದು ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆ ನೀರು ಸಹ ಕಮ್ಮಿ ಆಗಿದೆ. ಈಗ ನಾವಿದಕ್ಕೆ ಹಾಲನ್ನು ಸೇರಿಸ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು 1 ಬಟ್ಲು ಹಾಲನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದು ಮತ್ತೆ ಒಂದು ಕುದಿಲಿ. ನೋಡಿ, ಚೆನ್ನಾಗಿ ಇದನ್ನು ಒಮ್ಮೆ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡೋಣ. ಬೆಲ್ಲ ಇವಾಗಲೇ ಹಾಕೋದ್ರಿಂದ ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ. ನೋಡಿ, ಈಗ ಹಾಲು ಚೆನ್ನಾಗಿ ಕುದೀತಾ ಇದೆ. ಇಷ್ಟು ಕುದ್ರೆ ಸಾಕು. ಈಗ ಒಲೆಯನ್ನು ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿನೂ ಕೂಡ ಕುಡಿಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮಕ್ಕಳಿಂದ ಹಿಡ್ಕೊಂಡು ವಯಸ್ಸಾದವ್ರವರೆಗೂ ಇದನ್ನು ಕುಡಿಬೋದು. ನೋಡಿ, ಈಗ ಪಾಯಸ ತಯಾರಾಗಿದೆ. ಇದರಲ್ಲಿ ಕಬ್ಬಿಣಾಂಶ ತುಂಬಾ ಜಾಸ್ತಿ ಇರುತ್ತೆ. ಹಾಗೆಯೇ BP ಇರೋರಿಗಂತೂ ತುಂಬ ಒಳ್ಳೆಯದು. ಇದರಿಂದ ರಕ್ತದ ಕೊರತೆ ದೂರವಾಗುತ್ತೆ. ಹಾಗೆ ಕೂದಲು ಯಾರಿಗೆಲ್ಲ ತುಂಬಾ ಉದುರುತ್ತಾ ಇರುತ್ತೆ ಅವರಿಗಂತೂ ತುಂಬ ಒಳ್ಳೆಯದು. ಹಾಗೆಯೇ ಕೀಲು ನೋವುಗಳಿಗೆ, ಹಾಗೆ ಸುಸ್ತು, ಬೆನ್ನು ನೋವು, ಆ ಥರದಕ್ಕೆಲ್ಲ ಇದು ತುಂಬ ಒಳ್ಳೆಯ ರೆಸಿಪಿ ಕೂಡ. ಇದನ್ನು ವಾರದಲ್ಲಿ 4 ದಿನ 1 ಚಮಚದಷ್ಟು ಬಳಸ್ಕೊಂಡ್ರೂ ಕೂಡ ಸಾಕು. ಹಾಗೆಯೇ ಬಾಣಂತಿಯರಿಗಂತೂ ಇದು ತುಂಬ ಒಳ್ಳೆಯದು. ಹಾಗೆಯೇ ತುಂಬ ಮೂಡ್ ಸ್ವಿಂಗ್ಸ್ ಇರುತ್ತಲ್ಲ, ಅವರಿಗೂ ತುಂಬ ಒಳ್ಳೆಯದು. ಇದು ಹೃದಯದ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಹಾಗೆಯೇ ಶುಗರ್ ಇರೋರು ಇದನ್ನು ಬೆಲ್ಲ ಹಾಕದೇ ಉಪಯೋಗಿಸಿ. ಥ್ಯಾಂಕ್ ಯು.